ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾನ ಗಣಪತಿ. ನಾನು ಮತ್ತೊಮ್ಮೆ ನಿಮ್ಮ ಮುಂದೆ ಇನ್ನೊಂದು ಡಿಸೈನ್ನೊಂದಿಗೆ ಬಂದಿದ್ದೀನಿ. ಶುರು ಮಾಡೋಣ. ಅದಕ್ಕೆ 6 ಎಳೆ ದಾರ ತಗೊಂಡಿದ್ದೀನಿ. ಹಾಗೆಯೇ 11 ನಂಬರ್ ನೀಡಲ್. 11 ಆದರೂ ಆಗುತ್ತೆ, 10 ಆದರೂ ಆಗುತ್ತೆ. ನಾನಿಲ್ಲಿ 11 ತಗೊಂಡಿದ್ದೀನಿ. ಈಗ ಸ್ಯಾರಿಗೆ ಇವತ್ತು ಡಿಸೈನ್ ಮಾಡಿ ತೋರಿಸ್ತೀನಿ. ರೆಡ್ ಕಲರ್ ಸ್ಯಾರಿ ತಗೊಂಡಿದ್ದೀನಿ, ತುಂಬ ಚೆನ್ನಾಗಿದೆ. ಶುರು ಮಾಡೋಣ. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಈಗ ಶುರು ಮಾಡ್ತೀನಿ. ಮೊದಲಿಗೆ ಸೀರೆಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೊಂದು ಸಿಂಗಲ್ ಕ್ರೋಶೆ ಮತ್ತು 4 ಚೈನ್ 1 2 3 4 ಎಲ್ಲಿ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ತೀನಿ. ಹೀಗೆ ಲಾಕ್ ಮಾಡಿಕೊಂಡು ನೋಡಿ, ಸೀರೆಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸುಕ್ ಬಂದ್ಬಿಡುತ್ತೆ ಸೀರೆ. ಮತ್ತೆ ಇನ್ನೊಂದು ಲಾಕ್ ಪಕ್ಕದಲ್ಲೇ ನೀವು ಲಾಕ್ ಮಾಡಬೇಕಂದ್ರೆ ಮಾಡ್ಬೋದು, ಇಲ್ಲ ಅಂದರೆ ಬೇಡ. ನಾನಿಲ್ಲಿ ಲಾಕ್ ಮಾಡಿದ್ದೀನಿ. ಹೀಗೆ ಮತ್ತೆ ದಾರ ಮೇಲೆ ಕೇಳ್ಕೊಳ್ತೀನಿ. ಫ್ಲವರ್ ಬೀಡ್, ನಿಮಗೆ ಯಾವ ಥರ ಬೀಡ್ ಇಷ್ಟ ಆಗುತ್ತೆ ಆ ಥರ ಬೀಡ್ ಹಾಕೋಬೋದು. ನಾನಿಲ್ಲಿ ಈ ಥರ ಬೀಡ್ ತಗೊಂಡಿದ್ದೀನಿ. ಬೀಡ್ ಲಾಕ್ ಮಾಡಿ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಸರಿಯಾಗಿ ನೋಡಿ ಲಾಕ್ ಮಾಡ್ಕೊಳ್ಳಿ. ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಹೀಗೆ ಲಾಕ್ ಮಾಡಿಕೊಂಡು ಮತ್ತೆ ಇನ್ನೊಂದು ಲಾಕ್, ಮತ್ತೆ 4 ಚೈನ್ 1 2 3 4 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ನೋಡಿ ಈ ತರ ಮತ್ತೆ ಇನ್ನೊಂದು ಲಾಕ್ ಪಕ್ಕದಲ್ಲೇ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ದಾರ ಮೇಲೆ ಕೇಳ್ಕೊಳ್ತೀನಿ. ಲಾಕ್, ಬೀಡ್ ಲಾಕ್ ಮಾಡ್ಕೊಂಡು ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್, ಮತ್ತೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಲಾಕ್. ನೋಡಿ ಈ ತರ ಬರಬೇಕು. ಮತ್ತೆ 4 ಚೈನ್ 1 2 3 4 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್, ಮತ್ತೆ ಲಾಕ್, ಮತ್ತೆ 4 ಚೈನ್ 1 2 3 4 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಅಂದ್ರೆ ಸಿಂಗಲ್ ಲಾಕ್. ಮತ್ತೆ 6 ಚೈನ್ 1 2 3 4 5 6 ಇದನ್ನ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡೋಂಗಿಲ್ಲ. ಒಂದು ಸ್ಟೆಪ್ ಹಿಂದ್ಗಡೆಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಆರ್ಚ್ ಬರಬೇಕು. ಅಲ್ಲಿಂದ 4 ಚೈನ್ 1 2 3 4 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್, ಮತ್ತೆ 4 ಚೈನ್ 1 2 3 4 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಈ ಥರ ಬರಬೇಕು. ಮತ್ತೆ ಇನ್ನೊಂದು ಲಾಕ್. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಮೊದಲಿಗೆ 4 ಚೈನ್, ಅಲ್ಲಿಂದ ಬೀಡ್, ಡಬಲ್ ಲಾಕ್, 4 ಚೈನ್, ಡಬಲ್ ಲಾಕ್, ಬೀಡ್, ಡಬಲ್ ಲಾಕ್, 4 ಚೈನ್, 2 ಸಲ 4 ಚೈನ್ ಹಾಕೊಂಡಿದ್ದೀನಿ. ಅಲ್ಲಿಂದ 6 ಚೈನ್ ಹಾಕಿ ಅದನ್ನ ಸ್ವಲ್ಪ ಒಂದು ಸ್ಟೆಪ್ ಹಿಂದ್ಗಡೆಗೆ ಲಾಕ್ ಮಾಡ್ಕೊಂಡಿದ್ದೀನಿ, ಅಂದರೆ ಹಾರ್ಚ್ ಬರುವಂಗೆ ಮಾಡ್ಕೋಬೇಕು. ಅಲ್ಲಿಂದ 4 ಚೈನ್, ಅಲ್ಲಿಂದ 2 ಸಲ ಡಬಲ್ ಲಾಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ದಾರ ಮೇಲೆ ಕೇಳ್ಕೊಂಡು ಬೀಡ್ ಹಾಕೋಬೇಕು. ಬೀಡ್ ಲಾಕ್ ಕಂಪಲ್ಸರಿ, ಬೀಡ್ ಲಾಕ್ ಮಾಡ್ಕೊಳ್ಳೇಬೇಕು. ಅಲ್ಲಿಂದ ಬೀಡ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸರಿಯಾಗಿ ಲಾಕ್ ಮಾಡ್ಕೊಳ್ತೀನಿ. ಮತ್ತೊಮ್ಮೆ ಬೀಡ್ ಲಾಕ್ ನೋಡಿ ಈ ತರ. ಅಲ್ಲಿಂದ 4 ಚೈನ್ 1 2 3 4 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್, ಮತ್ತೆ ಮತ್ತೊಮ್ಮೆ ಲಾಕ್, ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ 4 ಚೈನ್ 1 2 3 4 ಎಲ್ಲಿ ಬರುತ್ತೆ ಡಬಲ್ ಲಾಕ್ ಆದ್ಮೇಲೆ ದಾರ ಮೇಲೆ ಕೇಳ್ಕೊಳ್ತೀನಿ. ಬೀಡ್ ಹಾಕಿ ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ಬೀಡ್ ಎಲ್ಲಿ ಬರುತ್ತೆ ಅಲ್ಲಿಗೆ ಸರಿಯಾಗಿ ಲಾಕ್ ಮಾಡ್ಕೊಳ್ತೀನಿ. ಮತ್ತೊಮ್ಮೆ ಸಿಂಗಲ್ ಲಾಕ್ ಅಂದ್ರೆ ಸಿಂಗಲ್ ಕ್ರೋಶೆ. ನೋಡಿ ಈ ತರ ಬರಬೇಕು. ಅಲ್ಲಿಂದ 4 ಚೈನ್ 1 2 3 4 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್, ಮತ್ತೆ 4 ಚೈನ್ 1 2 3 4 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಹೀಗೇನೆ ಸ್ಯಾರಿ ಫುಲ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಇಲ್ಲಿ ಬೇಸ್ ಲೈನ್ ಫುಲ್ ಕಂಪ್ಲೀಟ್ ಮಾಡಿದ್ದೀನಿ. ಮೊದಲು 4 ಚೈನಿಂದ ಸ್ಟಾರ್ಟ್ ಮಾಡಿದ್ದೆ ಅಲ್ವಾ, ಹಾಗೇನೆ ನೋಡಿ ಬೇಸ್ ಲೈನ್ ಫುಲ್ ಕಂಪ್ಲೀಟ್ ಆಗಿದೆ. ಕೊನೆಗೆ 4 ಚೈನಿಂದನೇ ಎಂಡ್ ಮಾಡಿದ್ದೀನಿ. ಈ ತರ ಬರುತ್ತೆ ಬೇಸ್ ಲೈನು. ಈಗ ಸೆಕೆಂಡ್ ಸ್ಟೆಪ್ ಸ್ಟಾರ್ಟ್ ಮಾಡೋಣ. ಲಾಕ್ ಮಾಡಿದಲ್ಲಿಗೆ ಮತ್ತೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 4 ಚೈನ್ 2 3 4 ಸೆಕೆಂಡ್ ಸ್ಟೆಪ್ ಶುರು ಮಾಡ್ತೀನಿ.
ಮೊದಲಿಗೆ ಲಾಕ್ ಮತ್ತೆ 4 ಚೈನ್ ಇರೋಲ್ಲಿಗೆ ಇನ್ನೊಂದು ಸಿಂಗಲ್ ಕ್ರೋಶೆ ಮತ್ತೆ 4 ಚೈನ್ 2 3 4 ಇಲ್ಲಿ ಡಬಲ್ ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ, ಅಲ್ಲಿಂದ ದಾರ ಮೇಲೆ ಕೇಳ್ಕೊಳ್ತೀನಿ, 2 ಬೀಡ್ ಸ್ಮಾಲ್ ಬೀಡ್ ಹಾಕೊಳ್ಳಿ, ತುಂಬಾ ಸ್ಮಾಲು ಬೇಡ, ಅಲ್ಲಿಂದ ಲೀಫ್ ಬೀಡ್ ಮತ್ತೆ 2 ಬೀಡ್, 3 ಬೀಡ್ನು ಹಾಕೋಬಹುದು, ಬೀಡ್ ಮೇಲೆ ಡಿಪೆಂಡ್ ಆಗುತ್ತೆ. ನಾನಿಲ್ಲಿ ಸ್ವಲ್ಪ ಬೀಡ್ ಸಣ್ಣದಿದೆ ಅಲ್ವಾ, ಹಾಗಾಗಿ ನನಗೆ ಇಷ್ಟೇ ಹಿಡಿಯುತ್ತೆ. ಅಲ್ಲಿಂದ ಕಂಪಲ್ಸರಿ ಬೀಡ್ ಲಾಕ್ ಮಾಡ್ಕೊಳ್ಳಿ. ಅಲ್ಲಿಂದ ಇಲ್ಲಿ 2 ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ ಅಲ್ಲಿ ಬೀಡ್ ಲಾಕ್ ಮಾಡ್ಕೊಳ್ಳಿ, ಒಂದು ಸಿಂಗಲ್ ಕ್ರೋಶೆ ಆಯ್ತು ನೋಡಿ, ಈ ತರ ಕಾಣಿಸುತ್ತೆ. ಅಲ್ಲಿಂದ 4 ಚೈನ್ 1 2 3 4 ಇಲ್ಲಿ ಡಬಲ್ ಸಿಂಗಲ್ ಕ್ರೋಶೆ ಇತ್ತಲ್ವಾ, ಇಲ್ಲಿ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ಅಲ್ಲಿ ಲಾಕ್ ಮತ್ತೆ ದಾರ ಮೇಲೆ ಮಾಡ್ಕೊಳ್ತೀನಿ, 2 ಬೀಡ್ ಮತ್ತೆ ಬೀಡ್ ಲೀಫ್ ಬೀಡ್ ಹಾಕೋಬೇಕು ಮತ್ತೆ 2 ಬೀಡ್. ಅಲ್ಲಿಂದ ಕಂಪಲ್ಸರಿ ಬೀಡ್ ಲಾಕ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಚೆನ್ನಾಗಿ ಬರಲ್ಲ. ಬೀಡ್ ಲಾಕ್ ಆದ್ಮೇಲೆ ಇಲ್ಲಿ ಡಬಲ್ ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ ಬೀಡ್ ಪಕ್ಕದಲ್ಲಿ, ಅದ್ರೊಳಗಡೆಯಿಂದ ನೀಡಲ್ ತಂದು ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 4 ಚೈನ್ 1 2 3 4 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್, ಅಂದ್ರೆ ಸಿಂಗಲ್ ಲಾಕ್ ಇದೆಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ ಇಲ್ಲಿ 4 ಚೈನ್ ಇದೆಲ್ಲ ಅಲ್ಲಿಗೂ ಒಂದು ಸಿಂಗಲ್ ಕ್ರೋಶೆ, ಅಲ್ಲಿಂದ ದಾರ ಮೇಲೆ ಮಾಡ್ಕೊಳ್ತೀನಿ, 1 ಬೀಡ್, ಅಲ್ಲಿಂದ ನೀಡಲ್ ಮೇಲೆ ದಾರ ಸುತ್ಕೊಂಡು ಇಲ್ಲಿ 6 ಚೈನ್ ಹಾಕಿದಲ್ಲ ಅದ್ರೊಳಗಡೆಯಿಂದ ನೀಡಲ್ ತಂದು 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಈಗ ಟ್ರಿಬಲ್ ಕ್ರೋಶೆ ಮಾಡ್ಕೊಂಡಿದೀನಿ ನೋಡಿ, ಈ ತರ ಬರುತ್ತೆ, ಈ ತರ ಬರಬೇಕು. ಬೀಡ್ ಹಾಕಿ ಲಾಕ್ ಮಾಡಿದ್ಮೇಲೆ 4 ಚೈನ್ 1 2 3 4 ಲಾಕ್ ಇರುವ ಕಡೆ ಲಾಕ್ ಮತ್ತೆ 4 ಚೈನ್ ಹಾಕಿದ್ವಲ್ಲ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ, ಅಲ್ಲಿಂದ ದಾರ ಮೇಲೆ ಎಳ್ಕೊಳ್ತೀನಿ. ಬೀಡ್ ಹಾಕದೇನು ಮಾಡ್ಕೋಬಹುದು, ಹಾಕಿನೂ ಮಾಡ್ಕೋಬಹುದು. ನೀಡಲ್ ಮೇಲೆ ದಾರ ಹಿಂಗ್ ಸುತ್ಕೊಳ್ತೀನಿ, 2 ತರನು ತೋರಿಸ್ತೀನಿ ನಿಮ್ಗೆ. ಅಲ್ಲಿಂದ 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಈ ತರ ಬರುತ್ತೆ ಟ್ರಿಬಲ್ ಕ್ರೋಶೆ. ದಾರ ಮೇಲೆ ಕೇಳ್ಕೊಳ್ತೀನಿ, 1 ಬೀಡು ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ, 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಹೀಗೇನೆ 6 ಚೈನ್ ಹಾಕಿದ್ವಲ್ಲ ಅಲ್ಲಿ ಫುಲ್ ಮಾಡ್ಕೊಂಡು ಹೋಗ್ಬೇಕು ಟ್ರಿಬಲ್ ಕ್ರೋಶೆ. ಹೀಗೇನೆ ಮಾಡ್ಕೊಂಡು ಹೋಗ್ತೀನಿ, ಫುಲ್ ಹೀಗೇನೆ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೇಕು. ಎಷ್ಟು ಇಡ್ಸುತ್ತೆ ನೋಡಿ ಅಷ್ಟು ಟ್ರಿಬಲ್ ಕ್ರೋಶೆ ಹಾಕೊಂಡು ಹೋಗಿ. ಬ್ರೈಡಲ್ ಸ್ಯಾರಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್. ಒಂದ್ಸಲ ಟ್ರೈ ಮಾಡಿ ನೋಡಿ, ಕಮೆಂಟ್ ಮೂಲಕ ನನಗೆ ತಿಳಿಸಿ. ಹಾಗೇನೆ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ ಎಷ್ಟು ಇಡ್ಸುತ್ತೆ ಅಂತ ನೋಡ್ಕೊಳ್ಳಿ. ನನಗೆ ಇಲ್ಲಿ 10ರಿಂದ 11 ಬೀಡ್ಸ್ ಹಾಕ್ತೀನಿ ನಾನು ನೋಡಿ. ನಾನಿಲ್ಲಿ 11 ಬೀಡ ಹಾಕಿದ್ದೀನಿ. ಅಲ್ಲಿಂದ 4 ಚೈನ್ ಇತ್ತಲ್ವಾ ಅಲ್ಲಿಗೆ ಲಾಕ್ ಮತ್ತೆ ಲಾಕ್ ಇರುವ ಕಡೆ ಲಾಕ್, ಈ ತರ ಕಾಣಿಸುತ್ತೆ ನೋಡಿ, ಈ ತರ ಕಾಣಿಸುತ್ತೆ. ಅಲ್ಲಿಂದ 4 ಚೈನ್ 1 2 3 4 ಈಗ ಇಲ್ಲಿ ಡಬಲ್ ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ ಬೀಡ್ ಪಕ್ಕ ಅದ್ರ ಸೆಂಟ್ರಲ್ಲಿ ಲಾಕ್ ಮಾಡ್ಕೊಳ್ತೀನಿ, ದಾರ ಮೇಲೆ ಕೇಳ್ಕೊಳ್ತೀನಿ, ಮತ್ತೆ ಲೀಫ್ ಬೀಡ್, ಅಲ್ಲಿಂದ ಮೀಡಿಯಂ ಬೀಡ್, ನಂತರ ಬೀಡ್ ಲಾಕ್ ಆದ್ಮೇಲೆ ಬಿಗ್ ಬೀಡ್ ನ ಪಕ್ಕ ಇರುವಂತ ಡಬಲ್ ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ ಅಲ್ಲಿ ಲಾಕ್ ಮಾಡ್ಕೊಳ್ತೀನಿ ನೋಡಿ, ಈ ತರ ಕಾಣಿಸುತ್ತೆ. ಅಲ್ಲಿಂದ 4 ಚೈನ್ 1 2 3 4 ಇಲ್ಲಿ ಬೀಡ್ ಪಕ್ಕದಲ್ಲಿ ಡಬಲ್ ಸಿಂಗಲ್ ಕ್ರೋಶೆ ಹಾಕಿದ್ದಲ್ಲ ಅಲ್ಲಿಗೆ ಲಾಕ್ ಮತ್ತೆ ದಾರ ಮೇಲೆ ಮಾಡ್ಕೊಳ್ತೀನಿ, 2 ಬೀಡ್ ಮತ್ತೆ ಲೀಫ್ ಬೀಡ್ ಮತ್ತೆ 2 ಬೀಡ್ ಲಾಕ್ ಇರೋ ಕಡೆ ಲಾಕ್, ಈ ತರ ಬರುತ್ತೆ. ಅಲ್ಲಿಂದ 4 ಚೈನ್ 1 2 3 4 ಲಾಕ್ ಇರುವ ಕಡೆ ಲಾಕ್ ಮತ್ತೆ 4 ಚೈನ್ ಇರುವಲ್ಲಿ ಇನ್ನೊಂದು ಸಿಂಗಲ್ ಲಾಕ್ ಮಾಡ್ಕೊಳ್ತೀನಿ. ಹೀಗೇನೆ ಮಾಡ್ಕೊಂಡು ಹೋಗ್ಬೇಕು ನೋಡಿ, ಈ ತರ ಕಾಣಿಸುತ್ತೆ. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಹೀಗೇನೆ ಸ್ಯಾರಿ ಫುಲ್ ಕಂಪ್ಲೀಟ್ ಮಾಡ್ಕೋಬೇಕು. ಡಬಲ್ ಸ್ಟೆಪ್ ಅಲ್ಲೇ ಇದನ್ನ ಸುಲಭವಾಗಿ ಕಂಪ್ಲೀಟ್ ಮಾಡ್ಕೋಬಹುದು, ಈಸಿ ಇದೆ. ಈ ತರ ಮಾಡ್ಕೊಂಡು ತೋರಿಸ್ತೀನಿ. ಈಗ ಸ್ಯಾರಿ ಫುಲ್ ಕಂಪ್ಲೀಟ್ ಮಾಡಿದೀನಿ. ಡಿಸೈನ್ ಕಂಪ್ಲೀಟ್ ಆದ್ಮೇಲೆ ಈ ತರ ಕಾಣಿಸ್ತಾ ಇದೆ. ಇದಕ್ಕಿನ್ನು ಕುಚ್ಚು ಹಾಕ್ಬೇಕು. ಕುಚ್ಚು ಹಾಕಿದ್ಮೇಲೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ಕೊಡ್ತೀನಿ. 157 ದಾರ ಅಥವಾ 137 ದಾರ ಆದ್ರೂ ನಡೆಯುತ್ತೆ. ಈಗ ನಾನು ಇದಕ್ಕೆ ಕುಚ್ಚು ಹಾಕಿ ತೋರಿಸ್ತೀನಿ. ಕುಚ್ಚು ಹಾಕಲಿಲ್ಲ ಅಂದ್ರೂ ಚೆನ್ನಾಗಿ ಕಾಣಿಸುತ್ತೆ, ಯಾಕೆಂದರೆ ಇಲ್ಲಿ ಈ ಥರ ಬೀಡ್ ಲೀಫ್ ಹಾಕಿರೋದ್ರಿಂದ
ಚೆನ್ನಾಗಿ ಕಾಣಿಸುತ್ತೆ. ಕುಚ್ಚು ಬೇಕಂದ್ರೂ ಹಾಕೋಬೋದು. ನಾನೀಗಕ್ಕೆ ಕುಚ್ಚು ಹಾಕಿ ತೋರಿಸ್ತೀನಿ. ಈಗ ಕಂಪ್ಲೀಟ್ ಮಾಡಿದ್ದೀನಿ. ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆಯೇ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ನೀವು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು. ಬಾಯ್.